ಬೆಟ್ಟದ ಮೇಲೆ ಇದ್ದಳೊಬ್ಬಳು ಮುದ್ದು ಹುಡುಗಿ ಹೈಡಿ. ದೂರದ ಬೆಳ್ಳಿ ಬೆಟ್ಟದ ಮೇಲೆ ಅಜ್ಜ ಹಾಗೂ ನಾಯಿಯ ಜೊತೆಗೆ ಹಾಯಾಗಿ ನಿನ್ನಿಂದಲೇ ಬೆಳಕು, ನಿನ್ನಿಂದಲೇ ಖುಷಿಯು, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ, ಎಲ್ಲವೂ ನಿನ್ನಿಂದಲೇ. ಸ್ಕೂಲ್ ಇನ್ನೇನ್ ಶುರುವಾಗೋದ್ರಲ್ಲಿದೆ. ಪೀಟರ್ ಹೈಡಿಗೆ ಅದೊಂದು ನರಕ ಅಂತ ಹೆದರಿಸ್ತಾನೆ. ನಂಗ್ ಸ್ಕೂಲಿಗೆ ಹೋಗಕ್ ಇಷ್ಟ ಇಲ್ಲ. ಆತ ಅವಳನ್ನ ಫೋರ್ಸ್ ಮಾಡಿ ಕಳಿಸ್ಬೋದು ಅಂತ ಭಯಪಟ್ಟು ಹೈಡಿ ಬೆಟ್ಟಕ್ಕೆ ಹುಡುಕಿ ಅವಳಿಗೆ ಧೈರ್ಯ ಈ ಸಲ ನೀನ್ ಎಲ್ಗೂ ಹೋಗಲ್ಲ, ಮನೆಯಲ್ಲಿ ಒಂದು ಹಳೆ ಕರಡಿ ಜೊತೆ ಇರ್ತೀಯ. ಜೆಟೆ ತಾತಂಗೆ ಪತ್ರ ಬರ್ತಿದ್ದಾರೆ ಅಂತ ಹೈಡಿಗೆ ಗೊತ್ತಿರಲ್ಲ. ಮುಂದಿನ ವಸಂತ ಕಾಲದೊಳಗೆ ನಾನಲ್ಲಿಗ್ ಬಂದು ಹೈಡಿನ ವಾಪಸ್ ಕರ್ಕೊಂಡು ಹೋಗ್ತೀನಿ. ಗಾಡಿಗಳು ಹೇಗೆ ಮಲ್ಗೆ ಇರ್ತಾವ? ಹೌದು, ಚಳಿಗಾಲದಲ್ಲಿ ಅವು ಹಾಗೇನೆ. ಓ ಹೌದಾ? ಚಿಪ್ಪಿ ತರ ಪಕ್ಷಿಗಳು ಹಾಗೇನಾ? ಅವು ಹಾಗಲ್ಲ, ಬೆಚ್ಚಗಾಗೋದಕ್ಕೆ ಅವು ದಕ್ಷಿಣಕ್ಕೆ ಹಾರ್ತವೆ. ಓ ಮತ್ತೆ ಮಾಮೂಟ್ಗಳು? ಅವು ಕೂಡ ಹಾಗೇನೆ. ಈಗ ಸದ್ಯಕ್ಕೆ ಚಳಿಗಾಲಕ್ಕೆ ಅಂತ ಅವು ಆಹಾರನ ಶೇಖರಿಸ್ತಾ ಇರುತ್ತೆ. ನಮ್ಮ ಹಾಗೆ ಸಪ್ಲೈನೆಲ್ಲ ಸ್ಟೋರ್ ಮಾಡಿರ್ತಾವೆಲ್ಲ. ಸ್ವಲ್ಪ ಜೇನುತುಪ್ಪ ಇದ್ರೆ ಮಜಾ ಬರುತ್ತೆ. ಸರಿ ಆಯ್ತು. ನಂಗೆ ಈ ತರದೇನಾದ್ರೂ ಸಿಗ್ಬೋದಾ ತಾತ? ಈ ತರನ ಸಿಗ್ಬೋದು. ಮಿಸಸ್ ಕಾಲನ ಕೇಳ್ಬೇಕು. ಸಿಗುತ್ತೆ ಅಂತ ಆಸೆ ಇಟ್ಕೋಬೇಡ. ಈ ಹಳ್ಳಿಲಿ ಯಾಕೆ ಅಷ್ಟೊಂದು ಒಳ್ಳೆಯವಳಲ್ಲ. ನಾ ಅಜ್ಜಿ ಮನೆಗೆ ಹೋಗಿ ಹಾ ಹೇಳ್ ಬರ್ಲಾ? ಹಳ್ಳಿಯಿಂದ ಏನಾದ್ರೂ ತಂದ್ಕೊಡ್ಬೇಕಂತ ಕೇಳ್ಕೊಂಡ್ ಬರ್ತೀನಿ. ಸರಿ, ಆದ್ರೆ ಬೇಗ. ನಾನು ಹೋಗಿರ್ತೀನಿ, ದಿನಸಿ ಅಂಗಡಿಯಲ್ಲಿ ಇರ್ತೀನಿ, ಅಲ್ಲಿಗೆ ಬಂದ್ಬಿಡು. ಸರಿ ತಾತ. ಹಾಯ್ ಕಾರ್ಲ್. ನಮ್ ಜೊತೆ ಆಡಕ್ ಬಾರೋ. ಇಲ್ಲ, ನಾನ್ ಕ್ಲಾಸ್ ರೂಮ್ ರೆಡಿ ಮಾಡ್ಬೇಕು. ಸ್ಕೂಲ್ ಮತ್ತೆ ಶುರು ಆಗ್ತಿದೆ. ಸರಿ, ನಾನು ಏನ್ ಹುಡುಕಿದೀನಿ ನೋಡು. ಅದ್ಭುತ. ಹೇ, ನೀನ್ ಇದನ್ ಮಾರ್ತ್ಯಾ? ನಾನು ಇದನ್ ತಗೋತೀನಿ. ಏನ್ ಕೊಡ್ತೀಯ ನನ್ಗಿದನ್ ತಗೊಂಡು? ಒಂದ್ ನಿಮಿಷ ಇರು. ಸರಿ, ಇದನ್ ನೋಡಿದ್ರೆ ಏನ್ ಯೋಚನೆ ಬರುತ್ತೆ ನಿಜವಾಗ್ಲೂ? ವಾವ್, ಥ್ಯಾಂಕ್ ಯು ಕಾರ್ಲ್. ಹೇ, ನನಗೇನು ಕೊಡಲ್ವಾ? ನನಗೂ ಏನಾದ್ರೂ ಬೇಕು. ಕೊಡ್ಬೋದು. ನಿಂಗಿದಿಷ್ಟ ಆಯ್ತಾ? ಅದೆಷ್ಟು ಸುಂದರವಾಗಿದೆ. ಥ್ಯಾಂಕ್ ಯು. ಆದ್ರೆ ನಂಗೆ ಏನಾದ್ರೂ ಸ್ಪೆಷಲ್ ತಂದು ಕೊಟ್ರೆ ಮಾತ್ರ ನಾನು ಇದನ್ ಕೊಡೋದು. ಆ ಕಲ್ಲು ನಿನ್ನ ಹತ್ರನೇ ಇಟ್ಕೋ. ನಿಜವಾಗ್ಲೂ ನಿಮ್ಗೇನು ಬೇಡ್ವಾ ಅಜ್ಜಿ? ನಿನ್ ಧ್ವನಿ ಕೇಳೋದು, ನೀನಿಲ್ಲಗ್ ಬರೋದು, ನಿನ್ನೆ ನಗು ಅಷ್ಟೇ ನನಗ್ ಬೇಕಾಗಿರೋದು. ಅಲ್ಲಿರೋ ಬ್ರೆಡ್ನ ನೀನ್ ಹೋಗೋಕ್ಕಿಂತ ಮುಂಚೆ ತಗೊಂಡ್ ಹೋಗೋ. ಓ, ಆದ್ರೆ ಇದು ಹಾಳಾಗ್ ಹೋಗ್ಬಿಟ್ಟಿದೆ. ಅಯ್ಯೋ ಕಂದ, ಬ್ರೆಡ್ ತುಂಬಾನೇ ದುಬಾರಿ. ಪ್ರತಿದಿನ ಹೊಸಾದನ್ ತಿನ್ನಕ್ಕಾಗಲ್ಲ. ನನಗ್ ಹೋಗ್ಬರ್ತೀನಿ ಅಜ್ಜಿ. ವಾಪಸ್ ಬರ್ತಾ ಬಂದ್ ಹೋಗ್ತೀನಿ. ನಿಮ್ಗೆ ಫ್ರೆಶ್ ಬ್ರೆಡ್ ತಂದ್ಕೊಡ್ತೀನಿ. ಸಾರಿ ಪೀಟರ್. ಏನ್ ಮಾಡ್ತೆ ಅಂತ ನೋಡು. ಏನ್ ಮಾಡ್ತಿದ್ಯಾ ಇಲ್ಲಿ ನೀನು? ತಾತನ್ ಜೊತೆ ಹಳ್ಳಿಗೆ ಹೋಗ್ತಾ ಇದ್ದೀನಿ, ಚಳಿಗಾಲಕ್ಕೆ ಸಾಮಾನ್ ತರೋದಕ್ಕೆ. ನೀನು ಬರ್ತೀಯಾ? ಈ ಮರಗಳಿಂದ ನಾನು ಚಳಿಗಾಲಕ್ಕಿಂತ ಮುಂಚೆ ಒಂದ್ ಮನೆನ ತಯಾರಿಸ್ಬೇಕು. ಆದ್ರೆ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಬರ್ತೀನಿ. ಸರಿ, ಆಮೇಲೆ ಸಿಗೋಣ. ನೋಡಿ ಅಂಕಲ್, ನಿಮ್ ಲಿಸ್ಟ್ ಅಲ್ಲಿ ಏನೇನಿದೆ ಅಂತಂದ್ರೆ 2 kg ಗೋಧಿ ಹಿಟ್ಟು, 3 kg ಮಾಂಸ,
1 ಲೀಟರ್ ಎಣ್ಣೆ, ಹಾಗೆ ಹಾಗೆ 1 kg ಒಣಗಿರೋ ಬೀನ್ಸ್, ಹಾಗೆ ಸ್ವಲ್ಪ ಜೇನುತುಪ್ಪ, ಹಾಗೆ ಸ್ವಲ್ಪ ಜೇನುತುಪ್ಪ. ಗುಡ್ ಮಾರ್ನಿಂಗ್. ಹೈಡಿ, ಹಲೋ ಹೈಡಿ, ನೀವು ಹೇಳಿದ್ನೆಲ್ಲ ತಂದ್ಬಿಡ್ತೀನಿ ಅಂಕಲ್. ಮಿಸ್ಸಸ್ ಕೇಳು, ಈ ಫಾಸಿಲ್ ಬದಲಾಗಿ ನಂಗೆ ಸ್ವಲ್ಪ ಬ್ರೆಡ್ ಸಿಗಬಹುದಾ ಪ್ಲೀಸ್? ಈ ಫಾಸಿಲ್ಗ ಒಂದು ಚಿಕ್ಕ ಮೇಲೆ ಏನು ಕೊಡಕ್ ಸಾಧ್ಯ ಇಲ್ಲ. ಅದೇ ತುಂಬಾ ಬೆಲೆ ಬಾಳೋ ಫಾಸಿಲ್ ಅಂತೆ. ನನ್ ಬ್ರೆಡ್ ಅದಕ್ಕಿಂತ ಜಾಸ್ತಿ ಬೆಲೆ ಬಾಳುತ್ತೆ. ಸಾರಿ. ನೀನು ಆಚೆ ನನಗೋಸ್ಕರ ಕಾಯ್ತಾ ಇರೋ ಹೈಡಿ, ಬೇಗ ಬಂದ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಹೈಡಿ. ಗುಡ್ ಮಾರ್ನಿಂಗ್ ಟೆರೆಸಾ. ಆ ಫಾಸಲ್ ತುಂಬಾ ಚೆನ್ನಾಗಿದೆ. ಹೌದು, ಚೆನ್ನಾಗಿದೆ. ಆದ್ರೆ ಇದಕ್ ಬೆಲೆನೇ ಇಲ್ಲ. ಇದ್ರ ಬದಲಿಗೆ ಬ್ರೆಡ್ ಕೊಡಕ್ ನಿಮ್ಮಮ್ಮ ಒಪ್ಕೊಳ್ಳೇ ಇಲ್ಲ. ನಮ್ಮಮ್ಮಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಆಗಲ್ಲ. ನಾನ್ ನಿನಗ್ ಬ್ರೆಡ್ ತಂದ್ಕೊಡ್ತೀನಿ. ನಿಜವಾಗ್ಲೂ ಅದ್ ಸಾಧ್ಯನಾ? ಓ ಖಂಡಿತ, ನನ್ ಜೊತೆ ಬಾ. ಏನು ಬರ್ತೀಯೋ ಇಲ್ವೋ? ವಾವ್, ಆ ಬ್ರೆಡ್ ಎಲ್ಲ ಯಾರ್ದು? ಇದ್ ಎಲ್ಲಾರ್ದು. ನಿನಗ್ ಯಾವ್ದ್ ಬೇಕೋ ಅದನ್ನ ತಗೋ. ಇದು ನೋಡೋಕೆ ತುಂಬಾ ರುಚಿಯಾಗಿದೆ. ಥ್ಯಾಂಕ್ ಯು ಟೆರೆಸಾ. ಅಜ್ಜಿ ಸಂತೋಷ ಪಡ್ತಾರೆ ಗೊತ್ತಾ? ಏನೇನ್ ಬೇಕೋ ಎಲ್ಲ ಸಿಕ್ತಾ ತಾತ? ಸಿಕ್ತು ಹೈಡಿ, ಚಳಿಗಾಲಕ್ಕೆ ಬೇಕಾಗಿರೋದೆಲ್ಲ ಸಿಕ್ತು, ಜೇನುತುಪ್ಪ ಕೂಡ. ಒಳ್ಳೇದಾಯ್ತು. ಇಲ್ಲಿ ನೋಡಿ ನಾನೇನ್ ತಂದೆ ಅಂತ. ಏನು ಬ್ರೆಡ್? ಇದನ್ನ ಎಲ್ಲಿಂದ ತಂದೆ ಹೈಡಿ? ಕಮ್ಯುನಲ್ ಅವನಿಂದ. ಆದ್ರೆ ಇದನ್ನ ನಾನು ತಗೊಂಡ್ ಬರ್ಲಿಲ್ಲ. ಟೆರೆಸಾ ಇದನ್ನ ನಂಗ್ ಮಾರಿದ್ಲು. ಮಾರಿದ್ಲಾ? ಅವಳಿಗೆ ನೀನ್ ಏನ್ ಕೊಟ್ಟೆ? ಇದ್ರ ಪರವಾಗಿ ನಾನ್ ಫಾಸಿಲ್ ಕೊಟ್ಟೆ. ಇದು ಬೇರೆ ಗುರುತು. ಇದು ಅವಳು ಮಾಡಿರೋದಲ್ಲ, ಬೇರೆ ಯಾರೋ ಮಾಡಿರೋದನ್ನ ನಿನಗ್ ಕೊಟ್ಟಿದ್ದಾಳಷ್ಟೇ. ಓ ಸರಿ ಬಾ, ಅದ್ ಯಾರಿಗ್ ಸೇರ್ಬೇಕು ಅವ್ರಿಗೆ ಕೊಡ್ಬೇಕು. ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಾನ್ಸ್. ನನ್ ಬ್ರೆಡ್ ನ ಇಲ್ಲ ತಣ್ಣಗಾಗ್ಲಿ ಅಂತ ಬಿಟ್ಟಿದ್ದೆ. ಯಾರೋ ಪಾಪ ಗೊತ್ತಿಲ್ಲದೆ ತಗೊಂಡೋಗಿರ್ಬೋದು ಬಿಡು. ನಮ್ಮೆಲ್ಲರಿಗೂ ನಮ್ ಬ್ರೆಡ್ ಸ್ಟ್ಯಾಂಪ್ ಏನು ಅನ್ನೋದು ಗೊತ್ತಿದೆ. ಅದು ಸಾಧ್ಯನೇ ಇಲ್ಲ. ಯಾರೋ ಅದನ್ನ ಕದ್ದಿದ್ದಾರೆ. ಸಮಾಧಾನ ಸಮಾಧಾನ, ಹುಡುಕಣ. ಹಿಟ್ಟೆಷ್ಟು ದುಬಾರಿ ಅಂತ ಗೊತ್ತಿದ್ಯಾ? ನನ್ ಬ್ರೆಡ್ ನನಗ್ ಬೇಕೇ ಬೇಕು. ನಿಮ್ ಬ್ರೆಡ್ ಇಲ್ಲಿದೆ ಅಂಕಲ್. ಇದು ಖಂಡಿತವಾಗ್ಲೂ ನನ್ ಬ್ರೆಡ್. ಯಾರಿಗ್ ಬೇಕಾದ್ರೂ ಗೊತ್ತಾಗುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ, ನಂಗ್ ಗೊತ್ತಿರ್ಲಿಲ್ಲ. ಕತೆ ತುಂಬಾ ಚೆನ್ನಾಗಿದೆ. ಚಿಕ್ಕ ಕಳ್ಳಿ. ಕಳ್ಳಿ ಅಲ್ಲ, ಅವಳಿಂದ ತಪ್ಪಾಗಿದೆ, ಅದು ಗೊತ್ತಿಲ್ದೆ. ಈಗ ನಿಮ್ ಬ್ರೆಡ್ ಸಿಕ್ತಲ್ಲ, ಈ ವಿಷಯನ ಬಿಟ್ಬಿಡಿ. ಏನು? ಇದನ್ನ ನಾನು ವಾಪಸ್ ತಗೊಳ್ಳೋದಿಲ್ಲ. ಅವಳು ಗಲೀಜ್ ಕೈಯಿಂದ ಅದನ್ನ ಮುಟ್ಟಿದಾಳೆ. ನನ್ಗದ್ ಬೇಕಾಗಿಲ್ಲ. ಅದ್ರ ದುಡ್ಡು ಕೊಟ್ಬಿಡಿ. ಸರಿ, ಹಾಗಾದ್ರೆ ನಾನ್ ನಿಮಗೆ ಹಿಟ್ಟನ್ನು ಕೊಡ್ಬೋದು. ಮತ್ ನನ್ ಬೆವರು ಸುರಿಸಿ ಮತ್ತೆ ಬ್ರೆಡ್ ಮಾಡ್ಬೇಕಾ? ಅದು ಸಾಧ್ಯನೇ ಇಲ್ಲ ಅಂಕಲ್. ಅದ್ರ ಬದಲು ನನ್ ಬ್ರೆಡ್ನೆ ನಾನು ವಾಪಸ್ ತಗೊಂಡ್ಬಿಡ್ತೀನಿ. ನಿಮ್ ಮೊಮ್ಮಗಳು ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ಅದನ್ನ ಕದೀಲಿಲ್ಲ. ಟೆರೆಸಾ ನನ್ ಫಾಸಿಲ್ ಬದಲಾಗಿ ಇದನ್ ಕೊಟ್ಟು ಹೋದ್ಲು. ಅವಳು ಇದನ್ನ ಮಾರಿದ್ದು. ಟೆರೆಸಾ ಕೊಟ್ಲಾ? ಏನ್ ಮಾತಾಡ್ತಾ ಇದ್ಯಾ? ನಾನ್ ನಿನ್ನ ನಂಬ್ತೀನಿ ಹೈಡಿ. ಹಾ ತಾತ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಅವಳದ್ನ ಕದ್ದಿದ್ದಾಳೆ. ಸುಮ್ನಿರ್ತೀರಾ? ನೀವ್ ಅನ್ಕೊಂಡ್ ಹಾಗೆ ಹೈಡಿ ಕಳ್ಳಿ ಅಲ್ಲ, ನಾವು ಪ್ರೂವ್ ಮಾಡ್ತೀವಿ. ತಾತ, ನಾವ್ ಟೆರೆಸಾನ ಕೇಳ್ಬೋದಲ್ವಾ? ಒಳ್ಳೆ ಐಡಿಯಾ. ಈ ವಿಚಾರದ ಬಗ್ಗೆ ಆಮೇಲೆ ಬಂದು ನಿಮ್ ಹತ್ರ ಮಾತಾಡ್ತೀನಿ. ಹೇ ಕಾರ್ಲ್, ನೋಡು ನಾನು ಏನ್ ತಂದಿದ್ದೀನಿ ಅಂತ. ವಾವ್, ಇದು ಅದ್ಭುತವಾಗಿದೆ. ನನಗೆ ಕೊಡ್ತೀಯಾ? ನೋಡೋಣ.
ಆದ್ರೆ ಇದ್ರ ಬದ್ಲಾಗ್ ನಂಗೇನ್ ಕೊಡ್ತೀಯಾ? ಅದ್ ಯಾವ್ದೋ ಕಲ್ ಕೊಡ್ತೀನಿ ಅಂತ ಮಾತ್ರ ಹೇಳ್ಬೇಡ. ಒಂದ್ ನಿಮಿಷ ಇರು, ಬರ್ತೀನಿ. ಇದ್ ಕೊಟ್ರೆ ಹೇಗಿರುತ್ತೆ? ಚೆನ್ನಾಗಿದೆ, ಅದು ನೋಡೋಕ್ ಚೆನ್ನಾಗಿದೆ. ಇದಕ್ಕಿಂತ ಚೆನ್ನಾಗಿರೋದೇನು ಇಲ್ವಾ? ನನ್ನ ಪ್ರೆಷಿಯಸ್ ಆಗಿರೋ ಬಟರ್ಫ್ಲೈ ಅಂದ್ರೆ ಇದೇನೆ. ಸರಿ, ತಗೋ ಇದನ್ನ. ಆಮೇಲೆ ಸಿಗೋಣ. ತೆರೇಸಾ, ಈ ಫಾಸಿಲ್ ಏನು ಅಂತ ಗೊತ್ತಾ ನಿಂಗೆ? ಅದು ಭೂತದ ಹಲ್ಲಿರ್ಬೋದು. ಇಲ್ಲ, ಇದ್ ಸಿಗೋದು ತುಂಬಾನೇ ರೇರು. ನಿನ್ಗಿದ್ರ ವ್ಯಾಲ್ಯೂ ಇನ್ನ ಗೊತ್ತಿಲ್ಲ ಅನ್ಸುತ್ತೆ. ನೀನ್ ಏನ್ ಹೇಳ್ತೀಯೋ ಅದೇ ಅದು. ದೆವ್ವದ ಹಲ್ಲು? ಓ ನೋಡು, ಇದ್ ಬಂದು ಲೇಕ್ ಮಾನ್ಸ್ಟರಿನ ಹಲ್ಲು. ಲೇಕ್ ಮಾನ್ಸ್ಟರಾ? ಅದ್ ನಿಜವಾಗ್ಲೂ ಮಾನ್ಸ್ಟರಾ? ಅದ್ ಬರೀ ಒಂದ್ ಜೋಕ್ ಅಷ್ಟೇ. ನಿಂಗಿದ್ ಬೇಕಾ? ಇದು ಒಂದ್ ಫಾಸಿಲ್. ಓ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿದೆ. ಹೇ ಕಾಲ್, ನನ್ನ ಫಾಸಿಲ್ ನೋಡ್ಬೋದಾ? ಮೇಕೆ ಮರಿ, ನನ್ನ ಹೆದ್ರಿಸ್ಬಿಟ್ಟೆ. ಸಾರಿ, ನೀನ್ ಇವಾಗಿಟ್ಟಿದ್ ಫಾಸಿಲ್ ನನ್ನ ನೋಡ್ಬೋದಾ ಪ್ಲೀಸ್? ಇದ್ ಬೇಕಾ? ಇದು ತುಂಬಾನೇ ಆಂಟಿಕ್ ಪೀಸು. ಇದನ್ ಮುಂಚೆ ನೋಡಿದ್ದೀನಿ ಅನ್ಸುತ್ತೆ. ಮೊದ್ಲು ನಿನ್ ಸೀಕ್ರೆಟ್ ಜಾಗ ಎಲ್ಲಿದೆ ಅಂತ ನಂಗೆ ಹೇಳು, ಆಗ ನೀನ್ ಇದನ್ನ ನೋಡ್ಬೋದು. ಖಂಡಿತವಾಗ್ಲೂ ಇಲ್ಲ. ಸರಿ, ಖಂಡಿತ ನಾನು ತೋರ್ಸಲ್ಲ. ಟೆರೇಸನ ನೋಡ್ಬೇಕು ನಾವು. ಟೆರೇಸನ ಯಾಕೆ? ಆಕೆ ಬಾರ್ಬಲ್ ಬ್ರೆಡ್ ನ ಹೈಡಿಗ್ ಮಾರಿ ಹೈಡಿ ಹತ್ರ ಇದ್ದಿದ್ ಫಾಸಿಲ್ ನ ತಗೊಂಡಿದ್ದಾಳೆ. ಸಾಧ್ಯನೇ ಇಲ್ಲ, ತೆರೆಸ ಹಾಗೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಹಳ್ಳಿಲಿ ಹೇಗಿರ್ಬೇಕು ಅಂತ ಹೈಡಿ ಸ್ಕೂಲ್ಗೆ ಹೋಗಿ ಕಲ್ಕೊಳ್ಳೋದು. ಟೆರೇಸನ ಈಗಿಂದ ಈಗಲೇ ಕರ್ಸಿದ್ರೆ ಸರಿ, ನಾವ್ ಅವಳನ್ನ ಕೇಳ್ತೀವಿ. ಟೆರೇಸಾ, ನೀನೇ ಬಂದ್ಯಾ? ಇವತ್ತು ಬೆಳಗ್ಗೆ ಬಾರ್ಬಲ್ ಬ್ರೆಡ್ ನ ಹೈಡಿಗೆ ಮಾರ್ತೀಯನಮ್ಮ? ಏನು? ಇಲ್ಲ, ನಾನ್ ಮಾಡಿಲ್ಲ. ಏನು ಇಸ್ಕೊಂಡಿದ್ಯಾ? ನನ್ ಫಾಸಿಲ್ ಇಸ್ಕೊಂಡು ಬ್ರೆಡ್ ಕೊಟ್ಟೆ ನೀನು. ನಿನ್ನ ಫಾಸಿಲ್ ಇಟ್ಕೊಂಡು ನಾನೇನ್ ಮಾಡ್ಲಿ? ನಂಗೇನ್ ಗೊತ್ತು? ಏನು ಮಾರಾಟ ಮಾಡಿಲ್ಲ. ನಾನ್ ನಿಮ್ಗೆ ಹೇಳಿಲ್ವಾ? ತೆರೆಸಾ ಸುಳ್ಳು ಹೇಳೋದಿಲ್ಲ. ಅವಳು ಯಾರಿಗೂ ಏನು ಮಾರು ಇಲ್ಲ. ಟೆರೇಸಾ, ನನ್ ಮಾತ್ ಕೇಳಿಸ್ಕೊ. ನೀನ್ ಈಗ್ಲೇ ನಿಜ ಏನು ಅಂತ ಹೇಳಿದ್ರೆ ಬಾರ್ಬಲ್ಗೆ ಎಲ್ಲ ಹೇಳಿ ಇದನ್ನ ಕ್ಲಿಯರ್ ಮಾಡ್ಬೋದು. ಆದ್ರೆ ನಾನ್ ಏನು ಮಾಡೇ ಇಲ್ಲ. ಹೈಡಿ ಫಾಸಿಲ್ ನನ್ನ ಹತ್ರ ಇಲ್ಲ. ಈಗ ಸುಮ್ನೆ ನಮ್ಮನ್ನ ಬಿಟ್ಟು ಹೋಗ್ತಾ ಇರಿ. ನಡಿ ಹೋಗೋಣ. ಹೈಡಿ, ಹೈಡಿ, ಎಲ್ಲಿ ಹೋಗಿದ್ದೆ? ಆಗ್ಲಿಂದ ನಾನಿನ್ನ ಎಲ್ಲಾ ಕಡೆ ಹುಡುಕ್ತಿದ್ದೆ. ಹೇಯ್, ಏನಾಯ್ತು? ಎಲ್ರು ನಾನು ಬಾಬಲ್ ಆಂಟಿ ಬ್ರೆಡ್ ಕಟ್ದೆ ಅಂತ ಅನ್ಕೋತಾ ಇದಾರೆ. ತೆರೇಸಾ ನಂಗ್ ಮೋಸ ಮಾಡಿದ್ಲು. ಬಾಬಲ್ ಆಂಟಿ ಬ್ರೆಡ್ ನನಗ್ ಕೊಟ್ಟು ನನ್ ಫಾಸಿಲ್ ತಗೊಂಡೋದ್ಲು. ಈಗ ಸುಳ್ಳು ಹೇಳ್ತಿದ್ದಾಳೆ. ಫಾಸಿಲ್? ಆಕ್ಚುಲಿ ನಿನ್ ಫಾಸಿಲ್ ಎಲ್ಲಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನಗ್ ಗೊತ್ತಾ? ನಾ ಪೀಟರ್ ಜೊತೆ ಹೋಗಿ ನನ್ ಫಾಸಿಲ್ ವಾಪಸ್ ತರ್ತೀನಿ ತಾತ. ಆಗ ಅದನ್ನ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ. ಏನಾದ್ರೂ ಎಡವಟ್ ಮಾಡ್ಕೊಂಡ್ರೆ? ಪ್ಲೀಸ್ ತಾತ. ಸರಿ, ಹಾಗಾದ್ರೆ ಬಾರ್ಬಲ್ ಮನೆ ಹತ್ರ ಇರ್ತೀನಿ, ಅಲ್ಲಿಗೆ ಬನ್ನಿ, ತಡ ಮಾಡಬೇಡಿ. ಏನ್ ಮಾಡೋದು ಇವಾಗ? ಅವನ್ನ ಡಿಸ್ಟ್ರಾಕ್ಟ್ ಮಾಡ್ಬೇಕು. ನಿನ್ ಹತ್ರ ಐಡಿಯಾ ಇದೆಯಾ? ಹೌದು, ಐಡಿಯಾ ಇದೆ. ಹೇಯ್ ಕಾರ್ಲ್, ಮೇಕೆ ಮರಿ, ಏನ್ ಬೇಕು ನಿನ್ಗೆ? ಏನಿಲ್ಲ, ನಾನ್ ನಿನ್ಗೆ ಒಂದು ಅದ್ಭುತವಾಗಿರೋ ವಸ್ತುನ ತೋರಿಸ್ಬೇಕಾಗಿತ್ತು. ಅದೇ ಆ ಬಟರ್ಫ್ಲೈ ಆರೆಂಜ್, ಬ್ಲಾಕ್ ಮತ್ತೆ ವೈಟ್ ವಿಂಗ್ಸ್ ಜೊತೆಗಿದೆ ಗೊತ್ತಾ? ಏನು? ಅದನ್ನ ಪೇಂಟ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅಯ್ಯೋ, ನೀನ್ ಏನಾದ್ರೂ ಅನ್ಕೋ, ನಾನ್ ಹೋಗಿ ಇವಾಗ ಅದನ್ನ ಹಿಡ್ಕೋತೀನಿ. ಅದನ್ನ ನಾನ್ ಮೊದ್ಲು ಹಿಡ್ಕೋತೀನಿ. ಮೇಕೆ ಮರಿ,
ಕಾರ್ಲ್ ಒಳಗಿದ್ಯೇನೋ? ಕಾರ್ಲ್ ಇದು ಅಷ್ಟೊಂದ್ ಚೆನ್ನಾಗಿಲ್ಲ ಮೇಕೆ ಮರಿ. ಇದು ನಾರ್ಮಲ್ ಆಗಿರೋ ಬಟರ್ಫ್ಲೈ ಅಷ್ಟೇ. ನಿನ್ ನಿಜವಾಗ್ಲೂ ಏನು ಗೊತ್ತಿಲ್ಲ. ನೀನು ಮತ್ತೆ ಸ್ಕೂಲಿಗೆ ಹೋಗ್ಬೇಕು ಅಂತ ಅನ್ಸುತ್ತೆ. ಕಾರ್ಲ್, ಕ್ಲಾಸ್ ರೂಮಲ್ಲಿ ನಿನಗೆ ಅಂತ ಒಂದು ಕೆಲಸ ಕೊಟ್ಟಿದ್ದೆ ತಾನೇ? ಕ್ಲಾಸ್ ರೂಮ್ ನೆಲ ಎಲ್ಲ ಒರೆಸ್ತಾ? ಹೈಡಿ, ಕಾರ್ಲ್, ನನ್ ಮಾತು ಕೇಳಿಸ್ತಿದ್ಯಾ? ಬಾ, ನಿನ್ ಕೆಲಸ ಮಾಡು. ಸರಿ, ನಾನೀಗ ಹೊರಡ್ತೀನಿ ಕಾಲ್. ನಾನೀಗ ಹೊರಡ್ಬೇಕು. ಕಾರ್ಲ್, ನಾ ಜೆಟ್ಟೆಗೆ ಹೇಳ್ದೆ ಮಗುನ ನಿಮ್ ಹತ್ರ ಬಿಡಬಾರ್ದಾಗಿತ್ತು ಅಂತ. ನೋಡು, ಇದು ನೀನ್ ಅನ್ಕೊಂಡಾಗಲ್ಲ, ಆಯ್ತಾ? ಟೆರೇಸಾ ನಿಜವಾಗ್ಲೂ ಹೈಡಿಗೆ ಮೋಸ ಮಾಡಿದಳ ಅಂತ ತಿಳ್ಕೋಬೇಕು ಅಷ್ಟೇ. ಈಗಿರೋ ಪ್ರಶ್ನೆನೇ ಅದು. ತಾತ, ಇಲ್ಲಿ ನೋಡಿ, ನಾವು ಫಾಸಿಲ್ ವಾಪಸ್ ತಂದ್ಬಿಟ್ವಿ. ಓ ಓ, ಆಂಟಿಕ್ ಪೀಸ್ ಎಲ್ಲೋಯ್ತು? ಎಲ್ಲೋದ್ರಿ? ಕಾರ್ಲ್ ಹತ್ರ ಇತ್ತು. ಇಲ್ಲ, ಅದ್ರಿಂದ ಏನು ಈಗ ಪ್ರೂವ್ ಆಗೋದೇ ಇಲ್ಲ. ನೋಡಿ, ಅಲ್ಲಿದ್ದಾರೆ ಅವರು. ಖಂಡಿತ ಅವರೇ ಎತ್ಕೊಂಡಿದ್ದಾರೆ. ಹೇಯ್, ಅದ್ ನಂದು. ಅದನ್ನ ತೆರೆಸ ಕೊಟ್ಟಿರೋದು. ಏನ್ ನಡೀತಾ ಇದೆ ಇಲ್ಲಿ? ಈಗ ಟೆರೇಸಾನೇ ಪೂರ್ತಿಯಾಗಿ ಏನಾಯ್ತು ಅಂತ ಹೇಳ್ಬೇಕು. ಇದು ಆಗ್ಲೇನೆ ಬಗೆಹರ್ದಿತ್ತು ಅಲ್ವಾ ಅಂಕಲ್? ಬಗೆಹರ್ದಿತ್ತು ಅಂತ ಯಾವಾಗ ಹೇಳ್ದೆ? ಟೆರೇಸಾ, ನಮ್ಗಿದು ಎಲ್ಲಿ ಸಿಕ್ತು ಅಂತ ಹೇಳ್ತೀಯಾ? ನನಗ್ ಗೊತ್ತಿಲ್ಲ. ಆದ್ರೆ ನೀನೇ ಅಲ್ವಾ ನನಗೆ ಕೊಟ್ಟಿದ್ದು? ಹೌದಾ? ನಿಜಾನ ಟೆರೇಸಾ? ನನ್ ಬ್ರೆಡ್ ಮಾರಿ ನೀನು ಆ ಕಲ್ಲಿಸ್ಕೊಂಡ್ಯಾ? ಹೇಳು. ಟೆರೇಸಾ, ನೋಡಮ್ಮ, ನೀನೀಗ ಸತ್ಯ ಹೇಳಲೇಬೇಕು. ಏನ್ ಮಾಡ್ದೆ ಹೇಳು? ಹೌದು, ನಾನೇ ಮಾಡಿದ್ದು. ಯಾಕಮ್ಮ ಹೀಗ್ ಮಾಡ್ದೆ? ಕಾರ್ಲಿಗೆ ಒಳ್ಳೆ ಫ್ರೆಂಡ್ ಆಗ್ಬೇಕು ಅಂತಂದ್ರೆ ಅವ್ನ್ ಕಲೆಕ್ಷನ್ಗೆ ಏನಾದ್ರು ಕೊಡ್ಬೇಕು ಅನ್ಕೊಂಡೆ. ನನ್ನ ಕ್ಷಮಿಸಿ. ಅದರಿಂದ ಇಷ್ಟು ದೊಡ್ಡ ಸಮಸ್ಯೆ ಆಗತ್ತೆ ಅನ್ಕೊಂಡಿರ್ಲಿಲ್ಲ. ಕದಿಯೋದು ಎಷ್ಟು ದೊಡ್ಡ ತಪ್ಪು ಅಂತ ನಿನಗೆ ಗೊತ್ತಿಲ್ವಾ? ಏನೋ ಸಣ್ಣದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿದೆ. ಮಕ್ಕಳು ಗೊತ್ತಿಲ್ಲದೆ ಹೀಗಾಗಿದೆ. ಇದು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಕ್ಕೆ ಹೋಗ್ಬೇಡಿ. ನಿಮ್ ಮಗಳು ಬಾರ್ಬಲ್ ಬ್ರೆಡ್ ನ ಕದ್ಬಿಟ್ಟು ಅದನ್ನ ಹೈಡಿ ತಲೆ ಮೇಲೆ ಹಾಕಿದಾಳೆ. ಇದೊಂಥರ ಅಪರಾಧ. ನೀವು ಬಾರ್ಬಲ್ಗೆ ನೀವು ಮಾಡಿರೋ ಇಡೀ ಬ್ರೆಡ್ ನ ಕೊಟ್ಟು ಹೈಡಿನ ಕ್ಷಮಾಪಣೆ ಕೇಳಬೇಕು. ಇಡೀ ಬ್ರೆಡ್? ಅದು ಈ ತರ ಮಕ್ಕಳ ಆಟಕ್ಕೋಸ್ಕರ? ನನ್ ಪ್ರಕಾರ ಟೆರೇಸಾ ಒಂದು ಕ್ಷಮಾಪಣೆ ಇಷ್ಟ ಕೊಟ್ರೆ ಸಾಕು ಅನ್ಸುತ್ತೆ. ಟೆರೇಸಾ ಅದೃಷ್ಟ ಚೆನ್ನಾಗಿದೆ. ಅಂಕಲ್ ಜಾಸ್ತಿ ಏನು ಕೇಳ್ತಾ ಇಲ್ಲ. ಪಾಪ ಇವ್ರು. ಸರಿ, ತಗೊಳ್ಳಿ ಬಾರ್ಬಲ್. ಏನಾಗಿದ್ಯೋ ಅದನ್ನ ಕ್ಷಮಿಸ್ಬಿಟ್ಟು ಮರ್ತ್ಬಿಡಿ. ಏನಮ್ಮ, ನೀನ್ ಹೈಡಿಗೆ ಹೇಳೋಂಥದ್ದು ಏನು ಇಲ್ವಾ? ನನ್ನ ಕ್ಷಮಿಸ್ಬಿಡು. ಹೀಗ್ ಮಾಡ್ಬಾರ್ದಾಗಿತ್ತು. ತಪ್ಪಾಯ್ತು. ಥ್ಯಾಂಕ್ ಯು. ಈಗ ನಿನ್ ಫಾಸಿಲ್ ಕತೆ ಏನು? ಹೈಡಿ ಮತ್ತೆ ಪೀಟರ್ ನನ್ನಿಂದ ಅದನ್ನ ಕಿತ್ಕೊಂಡ್ರು. ಆ ಫಾಸಲ್ ಸೇರ್ಬೇಕಾಗಿರೋದು ಹೈಡಿಗೆ. ಆಕೆ ಏನನ್ನು ಕದ್ದಿಲ್ಲ. ಸರಿಯಾಗಿ ಹೇಳಿದ್ರಿ. ನನ್ನನ್ನು ಕ್ಷಮಿಸ್ಬಿಡಮ್ಮ. ತಗೋ ಇದನ್ನ. ನನ್ನಿಂದನೇ ಇಷ್ಟೆಲ್ಲ ಸಮಸ್ಯೆ ಆಗಿದ್ದು ಇವತ್ತು. ಥ್ಯಾಂಕ್ ಯು. ಸರಿ, ಬಾ ಹೈಡಿ, ನಾವು ಮನೆಗೆ ಹೋಗೋಣ. ಇನ್ನೊಂದ್ಸಲ ಹಿಂದು ಮುಂದೆ ಗೊತ್ತಿಲ್ಲದೆ ಯಾರ ಮೇಲೂ ಆರೋಪ ಮಾಡಬೇಡಿ. ನೋಡ್ತಾ ಇರು, ಅಜ್ಜಿ ಎಷ್ಟು ಸಂತೋಷ ಪಡ್ತಾರೆ ಅಂತ. ಥ್ಯಾಂಕ್ ಯು ಹೈಡಿ. ಅಜ್ಜಿ, ನಿಮಗ್ ಹೇಗ್ ಗೊತ್ತಾಯ್ತು ನಾವೇ ಅಂತ? ನಾವು ಸೌಂಡೇ ಮಾಡ್ಲಿಲ್ಲ.
ನೀನು ಟೇಬಲ್ ಮೇಲೆ ತಂದಿಟ್ಟಿರೋ ಆ ಫ್ರೆಶ್ ಬ್ರೆಡ್ ಸ್ಮೆಲ್ ನನಗ್ ಬಂತು. ಎಲ್ಲಿಂದ ತಗೊಂಡ್ ಬಂದೆ? ಅದೊಂದು ದೊಡ್ಡ ಕತೆ, ಅದ್ ಬಿಟ್ಬಿಡಿ. ಈಗ ನೀವು ಆರಾಮಾಗಿ ಬ್ರೆಡ್ ತಿನ್ನಿ. ಹ್ಮ್. ಚಿಪ್ಪಿ, ಬಾ ವಾಪಸ್. ಅವ್ನು ಎಲ್ಲಿ ಹೋಗ್ತಾ ಇದ್ದಾನೆ? ಚಿಪ್ಪಿ, ಅವನು ಏನ್ ಮಾಡ್ತಾ ಇದ್ದಾನೆ? ಚಳಿಗಾಲ ಅಲ್ವಾ ಹೈಡಿ, ಅದಕ್ಕೆ ಚಿಪ್ಪಿ ದಕ್ಷಿಣ ದಿಕ್ಕಿನ ಕಡೆ ಹೋಗ್ಬೇಕು. ನನಗೆ ಹೇಳಿದ್ನಲ್ಲ. ಓ, ಅಂದ್ರೆ ಅವನು ಮತ್ತೆ ವಾಪಸ್ ಬರ್ತಾನೆ ಅಲ್ವಾ? ನೋಡೋಣ. ಬಾಯ್ ಬಾಯ್ ಚಿಪ್ಪಿ.